ಲಿಯೋ ಈ ಸಿನಿಮಾದ್ರ ಬಗ್ಗೆ. ಉಪೇಂದ್ರ ಅವ್ರದ್ದು ಮೊದ್ಲಿಂದನೂ ಹೇಗ್ ಬಂದಿದೆ ಅಂತಂದ್ರೆ, ಒಂದು ಸರಿ ಸಿನಿಮಾ ನೋಡಿದ ತಕ್ಷಣನೇ ಪ್ರೇಕ್ಷಕರು ಏನಾದ್ರು ಚೆನ್ನಾಗಿಲ್ಲ ಅಂತ ಏನಾದ್ರು ರಿವ್ಯೂ ಕೊಟ್ಬಿಟ್ರು, ಇನ್ನಿದ್ದವರು ಫಸ್ಟ್ ಹೋಗಿ ಇನ್ನೊಂದ್ಸರಿ ಸಿನಿಮಾ ನೋಡು, ಒಂದ್ಸರಿ ನಿನ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀವಿ ಅನ್ನೋಂಥದ್ದು ಈಗ ಮೊದ್ಲಿನಿಂದನೂ ಬಂದಿದೆ. ಸೂಪರ್, ಉಪ್ಪಿಟ್ಟು, ಉಪ್ಪಿ, ಇದು ಉಪೇಂದ್ರ, ಇದೆಲ್ಲ ಅದ್ರಲ್ಲೂ ನೋಡಿದೀರಿ. ಸೊ ಈ ಸಿನಿಮಾದಲ್ಲಿ ಆತರ ಏನಾದ್ರು ಆಗ್ಬಹುದಾ? ಅದಕ್ಕೆ ಉಪೇಂದ್ರ ಸರ್ ಫಸ್ಟೇ ಟೈಟಲ್ಲೇ ಕೊಟ್ಬಿಟ್ಟಿದ್ದಾರೆ, ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ. ಸೊ ಅರ್ಥ ಆಗಿಲ್ಲ ಅಂದ್ರೆ ಟೈಟಲ್ ನೋಡ್ಕೊಂಡು ಇನ್ನೊಂದ್ಸತಿ ಬನ್ನಿ, ಒಂದ್ ಸತಿ ಅಲ್ಲ, 2 ಸತಿ ಅಲ್ಲ, 4 ಸತಿ ಬಂದು ಮೂವಿ ನೋಡಿ, ಅವಾಗ ಅರ್ಥ ಆಗೇ ಆಗುತ್ತೆ. ಸೊ ಸರ್ ಮೂವೀಸ್ ಕಡೆ ಹಂಗಿರುತ್ತೆ. ಸೊ ಒಂದು ಡೆಪ್ತ್ ಇರುತ್ತೆ. ಯಾವ್ದೋ ಒಂದು ಸಾಂಗ್ ನೋಡಿದ್ರು ಅಷ್ಟೇ, ಯಾವ್ದಾದ್ರು ಒಂದು ಟೈಟಲ್ ನೋಡಿದಾಗ್ಲೇ ಅಲ್ಲಿ ಒಂದು ಹತ್ತು ಹಲವಾರು ಯೋಚನೆಗಳು ಬರುತ್ತೆ ನಮ್ಗೆ. ಇವನ್ ಸಾಂಗಲ್ಲೂ ಅಷ್ಟೇ. ಇವಾಗ ಟ್ರೋಲ್ ಸಾಂಗ್ ಅಲ್ಲಿ ನಾವು ಫಸ್ಟ್ ನೋಡಿದಾಗ ನಮ್ಗೆ ನಿಜವಲ್ಲ ಅದು ಏನಿದೆ ಲಿರಿಕ್ಸ್ ಹೆಂಗಿದೆ ಅಂತ ನೋಡ್ತಾ ಹೋದಾಗ ಕನೆಕ್ಷನ್ ಆಗುತ್ತೆ. ಸೊ ಆ ರೀತಿ ಒಂದು ಸಾಂಗ್ ಅಲ್ಲೇ ಅಷ್ಟು ಅವ್ರು ಡೆಪ್ತ್ ಇಟ್ಟಿದ್ದಾರೆ ಅಂದಮೇಲೆ ನಮ್ಮ ಮೂವಿಲಿ ಇನ್ನೂ ಡೆಪ್ತ್ ಇರುತ್ತೆ. ಆ ಡೆಪ್ತ್ ನಾವು ತಿಳ್ಕೊಬೇಕು ಅಂದ್ರೆ ನಮ್ಮ ಬುದ್ಧಿನ ಒಂದು ಸ್ವಲ್ಪ ಖರ್ಚು ಮಾಡ್ಬೇಕು. ಸೊ ಇವಾಗಿನ ಜನ್ರೇಷನ್ ಏನಾಗಿದೆ, ಒಂದು ವರ್ಕ್ ಅಂತ ಒಂದು ಎವ್ರಿ ಡೇ ಲೈಫ್ ಅಂತ ಬಂದಾಗ ಮನೆಗೆ ಹೋಗು, ಆಫೀಸ್ಗೆ ಹೋಗು, ಬಾ ಹೋಗು, ಅದೇ ಲೈಫ್ ಆಗ್ಬಿಟ್ಟಿದೆ. ಯಾರೋ ಅವ್ರ ತಲೆನ ಯೂಸ್ ಮಾಡ್ತಾ ಇಲ್ಲ. ಮೇ ಬಿ ಉಪೇಂದ್ರ ಸರ್ ಈ UI ಮುಖಾಂತರ ಜನರಿಗೆ ತಲೆಗೆ ಒಂದು ಸ್ವಲ್ಪ ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಸರ್ ಮೂವೀಸ್ಗಳೇ ಹಂಗೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಬುದ್ಧಿವಂತಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ಕತೆ ಹೇಳ್ತೀನಿ, ಪ್ರತಿಯೊಬ್ಬರು ಶೆಫ್ ಬಾಯಿಂದ ಹಿಡಿದು ಮನೆಯಿಂದ ಎಲ್ಲರಿಗೂ ಹೇಳ್ತಿರ್ತಾರೆ, ನಿಮ್ಗೆಲ್ಲ ಕತೆ ಹೇಳಿರ್ತಾರೆ, ಫಸ್ಟ್ ನಿಮ್ಗೆ ಅರ್ಥ ಆಗಿಲ್ವಾ ಅಂತ. ಯಾರಿಗೂ ಎಲ್ಲೂ ಕತೆ ಬಿಡ್ಕೊಡ್ತಾ ಇಲ್ಲ, ಕತೆನೇ ಅರ್ಥ ಆಗಿಲ್ವಾ ಅಂತ. ಅಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ಅವ್ರು ಅಷ್ಟು ಇದರಿಂದ ವರ್ಕ್ ಮಾಡಿ ಒಂದು ಟೀಮೇ ಅದು. ಎಷ್ಟೊಂದು ಅಸಿಸ್ಟೆಂಟ್ಸ್ ಎಲ್ಲ ವರ್ಕ್ ಮಾಡಿರೋಂಥ ಮೂವಿ, ಕ್ಯಾಮ್ರಾ ವರ್ಕ್ ಆಯಿತು, ಅಷ್ಟು ಹಾರ್ಡ್ ವರ್ಕಿಗೆ ನಾವು ಹೇಳಿಬಿಟ್ರೆ ಅದರಲ್ಲಿ ಏನು ಇರುತ್ತೆ ಹೇಳಿ. ಸೊ ಹಾಗಾಗಿ ಮೂವಿ ನಾವು ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ. ಸೊ ನಾವು ನೋಡಿದ್ಮೇಲೆ ನಿಮ್ಗೆ ಅದು ಆ ಒಂದು ಮಜಾ ಕೊಡೋದೇ ಬೇರೆ. ಹಾಗಾಗಿ ನಿಮ್ಮ ಪಾತ್ರದ ಬಗ್ಗೆ ಯಾರು ಸ್ವಲ್ಪ ಕ್ಲೂ ಹೇಳಿಕೊಡೋದಾದ್ರೆ, ಅಂದ್ರೆ ಅಟ್ಲೀಸ್ಟ್ ನೇಮು ಅಥವಾ ಈ ಒಂದು ಸನ್ನಿವೇಶಗಳಿಂದನಾದ್ರೂ ಬರ್ತೀನಿ, ಅದಾದ್ರೂ ಒಂದೇ ಒಂದು ಎಲ್ಲಾರು ಕುತೂಹಲದಿಂದ ಕಾಯ್ತಾ ಇರೋರಿಗೆ ಒಂದು ಏನಂತಾರೆ, ಒಂದು ತಗೊಳ್ರಪ್ಪ ಆಯ್ತು ಅಂತ. ಓಕೆ, ಆ ಕುತೂಹಲ ಎಂಡ್ ಆಗ್ಬೇಕು ಅಂದ್ರೆ ಡಿಸೆಂಬರ್ 20, ಇನ್ನೇ 3 ದಿನ ಇರೋದು, ವೇಟ್ ಮಾಡಿ. ಎಸ್ ಸರ್. ಉಪೇಂದ್ರ ಅವ್ರ ಬಗ್ಗೆ ಇನ್ನ ಕಡೆದಾಗಿ ಇನ್ನೊಂದು ಮಾತಿದೆ. ಅಂದ್ರೆ ನೆನೆ ಹೇಳ್ತಾ ಇದ್ರು ಅವರು, ಒಂದು ಲೀಸ್ಟ್ ಬರ್ಕೊಂಡು ಬಂದಿದ್ರು. ಅಂದ್ರೆ ಅವ್ರ ಜೊತೆ ಟೆಕ್ನಿಷಿಯನ್ಸ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಸೆಟ್ ಬಾಯ್ಸ್ಗಳು, ಮತ್ತೆ ಮೇಕಪ್ ಆರ್ಟಿಸ್ಟ್ಗಳು. ಸೊ ಪ್ರತಿ ಒಬ್ರ ಬಗ್ಗೆನೂ ಹೇಳ್ತಾ ಇದ್ರು. ನೀವು ಅಂದ್ರೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಈಗ ಒಂದು ಸಿನಿಮಾ, ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂದ್ರೆ, ಬೇರೆ ನಿರ್ದೇಶಕರು ನೋಡಿದೀವಿ ನಾವು. ಸೊ ಒಂದು ಸಿನಿಮಾ ಮಾಡಿದ್ರು ಅಂತಂದ್ರೆ ಫಸ್ಟ್ ರಿಲೀಸ್ ಆಗಿ ದುಡ್ಡು ಬರೋದು ನೋಡ್ತಾ ಇರ್ತಾರೆ, ಪ್ರೊಡ್ಯೂಸರ್ ಆಗ್ಲಿ, ನಿರ್ದೇಶಕರು ಚೆನ್ನಾಗಿ ಇಟ್ಟಾಗ್ಲಿ ಅಂತ ನೋಡ್ತಾ ಇರ್ತಾರೆ, ನಿರ್ಮಾಪಕರು ನನ್ನ ಹಾಕಿರೋ ಬಂಡವಾಳ ಬಂದ್ಬಿಟ್ರೆ ಸಾಕಪ್ಪ. ಸೊ ಇದ್ರಲ್ಲಿ ಅದು ಫೀಲೇ ಬರ್ತಾ ಇಲ್ಲ. ನಿನ್ನೆ ನೀವು ನೋಡಿದಾಗೆ ಜಸ್ಟ್ ಹಾಫ್ ಅನ್ ಅವರ್ ಅವರು ವೀರೇಶ್ ಥಿಯೇಟ್ರು ಮಾಲೀಕರು ಹೇಳಿದ್ರಲ್ಲ, ನಾನು ಬುಕ್ಕಿಂಗ್ ಓಪನ್ ಮಾಡಿದ್ದು ಅಲ್ಲಿ ಹೊರಡ್ಬೇಕಾದ್ರೆ ನಾನು ಅಲ್ಲ 3 hours ಅಲ್ಲ, ಜಸ್ಟ್ ಅಲ್ಲಿಂದ ಹೊರಡ್ಬೇಕಾದ್ರೆ ಬುಕ್ಕಿಂಗ್ ಓಪನ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಫುಲ್ ಆಗಿದೆ ಅಂತ ಅಂದ್ರು. 3 hours ಒಳಗಡೆ 3 hours ಅನುಶ್ರೀ ಅವ್ರು ಹೇಳಿದ್ದು. ಓಕೆ, ಅದೇ ನೋಡಿ, ಅಷ್ಟು ಫಾಸ್ಟ್ ಆಗಿ ಫಿಲ್ ಆಗಿದೆ. ಸೊ ಅಷ್ಟು ಸುಲಭ ಅಲ್ಲ ಅದು. ಬೇರೆ ಮೂವೀಸ್ ನೋಡಿದಾಗ ನಮ್ಗೆ ಆನ್ಲೈನ್ ಬುಕ್ಕಿಂಗ್ ಸ್ವಲ್ಪ ಸ್ಲೋನೇ ಇರುತ್ತೆ ಬಿಗಿನಿಂಗ್ ಅಲ್ಲಿ. ಬಟ್ ಸರ್ ಮೂವಿ ಒಂದ್ 3-4 ದಿನದ ಹಿಂದೆನೆ ಅಷ್ಟು ಫುಲ್ ಆಗಿದೆ ಅಂದ್ರೆ ಸೊ ಅವ್ರ ಪವರ್ ಹಂಗೆ, ಅದು ರಿಯಲ್ ಸ್ಟಾರ್ ಅಂತ ಹೇಳೋದು. ಸೊ ಹಾಗೆ ಲೈಕ್ ಮೂವಿ ಯಾರಿಗಾದ್ರೂ ಅಷ್ಟೇ, ಇವಾಗ ನಾವು ಸ್ಟುಡಿಯೋ ಬಂದ ತಕ್ಷಣ ನಮ್ಮ ವರ್ಕರು ಅಷ್ಟೇ, ಬುಕ್ಕಿಂಗ್ ಓಪನ್ ಆಗಿದೆ ಮೇಡಮ್, ನಾವು ಬುಕ್ ಎಲ್ಲ ಮಾಡಿದ್ವಿ ಅಂದ್ರೆ ಒಂದಿದು ನಮ್ಮ ಇದ್ರಲ್ಲೇ ಸ್ಟಾರ್ಟ್ ಆಗಿದೆ. ಸೊ ಹೊರಗಡೆ ಬಿಟ್ಬಿಡಿ, ನಮ್ಮ ವರ್ಕರ್ಸೇ ಹೇಳ್ತಾ ಇದ್ದಾರೆ. ಸೊ ಅದು ಪವರ್ ಆಫ್ ಉಪೇಂದ್ರ ಸರ್ ಅಂತ ಹೇಳ್ಬೋದು. ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ? ಟೆಕ್ನಿಷಿಯನ್ಸ್ ನೋಡಿ, ಲೈಕ್ ಅವ್ರಿಗೆ ಗೊತ್ತು ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಆ ಹಾರ್ಡ್ ವರ್ಕಿಗೆ ಬೆಲೆ ಸಿಗಬೇಕು ಅಂದರೆ ಎಲ್ಲ ವ್ಯಕ್ತಿಗಳು ಅಷ್ಟೇ, ಇವಾಗ ನೀವು ಅಷ್ಟೇ, ಒಂದು ಹಾರ್ಡ್ ವರ್ಕ್ಗೆ
ಅದೊಂದು ಕ್ರೆಡಿಟ್ ಕೊಟ್ಟಾಗ ಯಾರಾದರೂ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿತ್ತು ಅಂತ ಹೇಳಿದಾಗ ನಿಮಗೆ ಬೂಸ್ಟಪ್ ಸಿಗುತ್ತೆ. ಸೊ ನಿಮ್ಮ ಫ್ಯೂಚರ್ಗೂ ಅದು ಒಂದು ಆ್ಯಡ್ ಆನ್. ಓಕೆ ಸರ್ ನಮ್ಮ ಹೆಸರು ತಗೊಂಡು ನಮ್ಮ ಅಪ್ರಿಷಿಯೇಷನ್ ಮಾಡ್ತಿದ್ದಾರೆ ಅಂದಾಗ ನಿಮ್ಮ ಜೀವನ ಇನ್ನೂ ಚೆನ್ನಾಗಿ ಕಟ್ಕೋಬೋದು, ನಿಮ್ಗೆ ಹಲವಾರು ಜನಕ್ಕೆ ಕೆಲಸ ಕೊಡ್ಬೋದು. ಸೊ ಹಾಗೆ ನಮ್ಮ ಹೆಸರು ಹೇಳಿದಾಗ ಅವ್ರಿಗೆ ಗೊತ್ತು ನಮ್ಮ ಫ್ಯೂಚರ್ ಇನ್ನು ಚೆನ್ನಾಗಾಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲ ಹೆಸರನ್ನ ಹೇಳಿದ್ದಾರೆ. ಸೊ ಎಲ್ಲರ ಫ್ಯೂಚರ್ ಚೆನ್ನಾಗಾಗಲಿ ಅನ್ನೋದು ಅವ್ರ ಥಾಟು. ಸೊ ಅವರ ಒಂದು ಸಿಂಪ್ಲಿಸಿಟಿ ಈ ಮೂಲಕ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.